ದಸರಾದ ಮೇಲೆ ಪರಿಣಾಮ ಬಿದ್ದಿದೆಯಲ್ಲ ಸರ್, ಬಾನು ಮುಸ್ತಾಕ್ಗೆ ಅವಕಾಶ ಕೊಡಬಾರ್ದು ಅಂತ ಕೋರ್ಟ್ ಮೆಟ್ಲೆ ಇವತ್ತು ಚಾಮುಂಡಿ ಚಲೋ ಮಾಡಿದ್ದಾರೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ದಸರಾ ಇಸ್ ಬಿಲಾಂಗಿಂಗ್ ಟು ಒನ್ ರಿಲಿಜನ್ ಅಂಡ್ ಒನ್ ಕ್ಯಾಸ್ಟ್. ದಸರಾ ಮಾಡೋದಂಗ ಅದಕ್ಕೆ ಇದು ಎಲ್ಲ ಧರ್ಮಗಳು ಸೇರಿ ಎಲ್ಲ ಸಮುದಾಯಗಳು ಸೇರಿ ವಿಜಯೋತ್ಸವವನ್ನು ನಮ್ಮ ಸಾಂಸ್ಕೃತಿಕ, ಶೈಕ್ಷಣಿಕ, ಪಾರಂಪರಿಕ ವಿಷಯಗಳನ್ನು ಅಲ್ಲಿ ಅಭಿವ್ಯಕ್ತಗೊಳಿಸುವಂಥ ಒಂದು ಆಚರಣೆ, ಎಲ್ಲರೂ ಒಗ್ಗೂಡಿ ಮಾಡುವಂಥದ್ದು. ಅದಕ್ಕೆ ಧರ್ಮದ ಹೆಸರಾಗಲಿ ಅಥವಾ ರಾಜಕೀಯ ಲೇಪನ ಆಗಲಿ ಯಾಕೆ ಬರಬೇಕು? ಏನಕ್ಕೆ ಬರ್ಬೇಕು ಹೇಳಿ? ಸರ್ ವಿಶ್ವೇಶ್ವರಯ್ಯನವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿ ಮಾಡರ್ನ್ ಮೈಸೂರು ಕಟ್ಟರಲ್ಲಿ ದೇರ್ ರೋಲ್ ಕೆನಾಟ್ ಬಿ ಫರ್ಗಾಟನ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡರ್ನ್ ಮೈಸೂರು ಅಂಡರ್ ದಿ ಏಬಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ವಿಶ್ವೇಶ್ವರಯ್ಯವರು. ದಿವಾನ್ ಪೂರ್ಣಯ್ಯನವರು ಯಾರಿಗೆ ದಿವಾನರಾಗಿದ್ರು? ಟಿಪ್ಪುಗೆ ದಿವಾನರಾಗಿರ್ಲಿಲ್ವಾ? ಪೂರ್ಣಯ್ಯನವರು ಯಾರಿಗೆ ದಿವಾನರಾಗಿದ್ರು? ಟಿಪ್ಪು ಸುಲ್ತಾನ್ ದಿವಾನರಲ್ವಾ? Then why all these things are coming up now when the history is there? ಪ್ರತಾಪ್ ಸಿಂಹ ಪಕ್ಷಗಳು ಮುಸ್ತಾಕ್ ಅವರು ಕ್ಷಮೆಯನ್ನ ಕೇಳಿದ್ರೆ ಅದು ಕೇಸನ್ನ ವಾಪಸ್ ತಗೊಂತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ನೋಡಿ, ಪ್ರತಾಪ್ ಸಿಂಹ ಅವರು ಪತ್ರಿಕೋದ್ಯಮಿದ್ದವರು, ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಕೆಲಸ ಮಾಡಿರೋರು. ಐ ಡೋಂಟ್ ನೋ ವೈ ಹಿ ಹ್ಯಾಸ್ ಬಿಕಮ್ an extremist on the basis of religion. It's very unfortunate. Very, very unfortunate. He was an MP. ಸರ್, ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ವಿರೋಧ ಇಲ್ಲ ಅನ್ನೋದ್ರ ಜೊತೆಗೆ ಅವರು ಕನ್ನಡದ ವಿಚಾರದಲ್ಲಿ ಆಡಿದಂತ ಮಾತುಗಳು ಮತ್ತು ಕನ್ನಡವನ್ನ ನಾವು ನೋಡ್ತಿರುವಂತ ರೀತಿಯಿಂದ ಮುಸ್ಲಿಮರು ಕನ್ನಡ ಕಲಿತಾ ಇಲ್ಲ ಅನ್ನುವಂತ ವಿಚಾರ ಹೇಳಿದ್ರು. ಹಾಗಾಗಿ ಅವರು ಬೇಡ ಅನ್ನುವಂತ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಗೌರವ ತಂದುಕೊಟ್ಟಿದ್ರು. ಯಾವ ವಿಷಯದಲ್ಲಿ ಇಡೀ ದೇಶ ಪ್ರೈಸ್ ಮಾಡ್ತು. ಎಂಟೈರ್ ಸ್ಟೇಟ್ ಪ್ರೈಸ್ ದರ್. ಯಾವ ವಿಷಯದಲ್ಲಿ, ಯಾವ ವಿಷಯಕ್ಕೆ ಅವರು ಪ್ರಶಸ್ತಿ ಬಂತು ರಾಷ್ಟ್ರದ ಮಟ್ಟದಲ್ಲಿ? Is it not a proud movement to the entire nation and the state?